ಚುನಾವಣಾ ರಾಜಕಾರಣದಲ್ಲಿ ಸೋತು ಸುಣ್ಣವಾಗಿರುವ ರಾಮುಲು ಇದೀಗ ಮತ್ತೊಂದು ಕ್ಷೇತ್ರದ ಕಡೆ ಕಣ್ಣಿಟ್ಟಿದ್ದಾರೆ. ಅರೆ, ಯಾವುದಪ್ಪ ಕ್ಷೇತ್ರ? ವಾಲ್ಮೀಕಿ ಸಮಾಜ ನಾಯಕನಿಗೆ ಇದೆಂಥ ಸ್ಥಿತಿ ಅಂತೀರಾ? ಈ ವರದಿ ನೋಡಿ. ಕ್ಷೇತ್ರಕ್ಕಾಗಿ ರಾಮುಲು ಅಲೆದಾಟ ಶುರು. ಕೂಡ್ಲಿಗಿ ಮೇಲೆ ಕಣ್ಣಿಟ್ಟ ವಾಲ್ಮೀಕಿ ಲೀಡರ್. 2028ರ ಚುನಾವಣೆಗೆ ನನ್ನ ಸ್ಪರ್ಧೆ ಫಿಕ್ಸ್. ರಾಮುಲು ವಾಲ್ಮೀಕಿ ಸಮಾಜದ ದೈತ್ಯ ನಾಯಕ ಶ್ರೀರಾಮುಲು ಬಳ್ಳಾರಿ ಗ್ರಾಮಾಂತರ, ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿನ ಸೋಲಿನ ಬಳಿಕ ಕಂಗೆಟ್ಟ ರಾಮುಲು ಇದೀಗ ರಾಜಕೀಯ ನೆಲೆಗಾಗಿ ಹೊರ ಕ್ಷೇತ್ರದ ಹುಡುಕಾಟದಲ್ಲಿದ್ದಾರೆ. ಹೌದು, ಶ್ರೀರಾಮುಲು 2 ಬ್ಯಾಕ್ ಟು ಬ್ಯಾಕ್ ಸೋಲಿನ ಬಳಿಕ ರಾಜಕೀಯ ಅಸ್ತಿತ್ವದ ಹುಡುಕಾಟದಲ್ಲಿ ಸಿಲುಕಿದ್ದಾರೆ. ಹೀಗಾಗಿ ಮಾಜಿ ಸಚಿವ ಶ್ರೀರಾಮುಲು ಕೂಡ್ಲಿಗಿ ಕ್ಷೇತ್ರದಲ್ಲಿ ಓಡಾಟ ಶುರು ಮಾಡಿದ್ದಾರೆ. 2028ರ ವಿಧಾನಸಭಾ ಚುನಾವಣೆಗೆ ಇಲ್ಲಿಂದಲೇ ಸ್ಪರ್ಧಿಸುವೆ ಎಂದಿದ್ದಾರೆ. ರಾಮುಲು ಈ ನಡೆ ಸ್ಥಳೀಯ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬೆಳವಣಿಗೆಗಳನ್ನ ರಾಜ್ಯ ನಾಯಕರ ಗಮನಕ್ಕೆ ತರಲು ಮುಂದಾಗಿದ್ದಾರೆ. ಹಾಗಾಗಿ ಸ್ಥಳೀಯ ನಾಯಕರ ಮನವೊಲಿಕೆ ಕೂಡ ರಾಮುಲುಗೆ ಸವಾಲಾಗಿದೆ. ಅಪ್ಪ ಹಂಗ ಅದು ಗೋಡಾಯಿ ಮೈದಾನ ಚಲ್ತಾ ಇರಾಗ ಯಾರಂದ್ರೆ ಬಿಡ ರಾಮುಲು ಸೋಲ್ ಇವಾಗ ಬಳ್ಳಾರಿ ಗ್ರಾಮಾಂತರದಲ್ಲಿ ಸೋಲ್ತಿನಂದು ಗೊತ್ತಿದ್ದು ನಿಂತೇ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲ ರಾಮುಲು ಹಿಂಗ ಸ್ವಂತ ಕ್ಷೇತ್ರದಲ್ಲಿ ನಿಲ್ಲಕ್ಕಾಗಲ್ಲ, ಎಲ್ಲೋ ಹೋಗಿ ಗೆದ್ದು ಬರ್ತಾನೆ ಅಂತಿದ್ದಾಳಪ್ಪ. ಈ ಸರ್ ಬಂದು ಸೋತೋಗೇನಲ್ಲಪ್ಪ, ಇವತ್ತು ನೋವು ಪಡ್ತಾ ಇದ್ದಾರೆ. ಅವ ರಾಮುಲು ಕೂಡ್ಲಿದಲ್ಲಿ ನಿಲ್ತೀನಿ ಅಂದಮೇಲೆ ಕೂಡ್ಲಿದಲ್ಲೇ ನಿಲ್ಲೋದು. ಗೋಡಾಯಿ ಮೈದಾನ ನಿರ್ಧಾರ ಬದಲಾವಣೆ ಇಲ್ಲಪ್ಪ, ಹಂಗೆ ನಿಲ್ದ ಪಾಪ ಅಲ್ಲೆಲ್ಲ ಕಾಯ್ತಿದ್ದಾರೆ. ನನಗೆ ಭಾಳ ಮಂದಿ ಅಲ್ರಿ ರಾಮುಲು ಅವ್ರನ್ನ ಯಾವತ್ತು ಕೂಡ್ಲಿ ಜನರು ಬಿಟ್ಟುಕೊಟ್ಟಿಲ್ಲ, ಇವತ್ತು ಯಾಕೆ ಬಿಟ್ಟುಕೊಡ್ತಾರೆ? 2028ರ ವಿಧಾನಸಭಾ ಚುನಾವಣೆಗೆ ಇನ್ನೂ 3 ವರ್ಷಗಳು ಬಾಕಿ ಇದೆ. ಈಗಾಗಲೇ ನಾನು ಕೂಡ್ಲಿಗಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವೆ ಎಂಬ ಹೇಳಿಕೆಯನ್ನ ಶ್ರೀರಾಮುಲು ನೀಡಿದ್ದಾರೆ. ಈಗಿನಿಂದಲೇ ಕ್ಷೇತ್ರದಲ್ಲಿ ಶ್ರೀರಾಮುಲು ಸಕ್ರಿಯರಾಗಿದ್ದಾರೆ. ಕ್ಷೇತ್ರದಲ್ಲಿನ ಮದುವೆ ಮುಂಜಿ ಸೇರಿದಂತೆ ಇತರೆ ಕಾರ್ಯಕ್ರಮಗಳಿಗೆ ತೆರಳುತ್ತಿದ್ದಾರೆ. ನಿನ್ನೆಯಿಂದ ಕೊಟ್ಟೂರು ಜಾತ್ರೆಗೆ ಕೂಡ್ಲಿಗಿಯಿಂದ ರಾಮುಲು ಬಣ ಪಾದಯಾತ್ರೆ ಶುರು ಮಾಡಿದ್ರೆ, ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಸೂರ್ಯ ಪಾಪಣ್ಣ ನೇತೃತ್ವದಲ್ಲಿ ಮತ್ತೊಂದು ಗುಂಪು ಕಿಡಿಕಾರಿದೆ. ಕೊಟ್ಟೂರೇಶ್ವರನ ಸನ್ನಿಧಾನದಲ್ಲಿ ಆಶೀರ್ವಾದ ಪಡ್ಕೋಬೇಕು ಅನ್ನೋಂಥ ಕಾರಣದಿಂದ ಒಟ್ಟಾರೆ ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ನಾಗರಾಜ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲರ ಹಿರಿಯ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿಂದ ಕೊಟ್ಟೂರು ತನಕ ಹತ್ತತ್ರ 21 ಕಿಲೋಮೀಟರ್ 18 ಕಿಲೋಮೀಟರ್ ಹತ್ತತ್ರ ಪಾದಯಾತ್ರೆ ಮಾಡ್ಕೊಂಡು ಹೋಗಿ ಪುನಃ ಅಲ್ಲಿ ಕೊಟ್ಟೂರೇಶ್ವರ ಆಶೀರ್ವಾದನ ಪಡ್ಕೊಂಡು ಪುನಃ ಅಲ್ಲಿಂದ ಮತ್ತೆ ಡಿಸ್ಪರ್ಸ್ ಆಗೋಂಥ ಕೆಲಸ ಆಗ್ತಾ ಇದೆ ಪ್ರಥಮ ಬಾರಿಗೆ. ನಮ್ಮ ಉದ್ದೇಶ ಇಷ್ಟೇ, ನಾವೆಲ್ಲ ಕೂಡ ಪೊಲಿಟಿಕಲ್ ಸಿಸ್ಟಮ್ದಲ್ಲಿ ಇದ್ದಂಥವ್ರು. ಅಂದರೆ ನಾವೆಲ್ಲ ಬಹುಶಃ ರಾಜಕಾರಣದಲ್ಲಿ ಅಷ್ಟು ಸ್ವಲ್ಪ ಪಾಂಡಿತ್ಯವನ್ನು ಪಡೆದಂಥವ್ರು ನಾವಾಗಿರೋ ಕಾರಣ ನಮ್ಮ ಗುರಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಕಮಲ ಅರಳಬೇಕು. ಕೇವಲ ಕೂಡ್ಲಿ ವಿಧಾನಸಭಾ ಕ್ಷೇತ್ರ ಒಂದೇ ಅಲ್ಲ, 160 ಸ್ಥಾನಗಳು ಕರ್ನಾಟಕದಲ್ಲಿ ಗೆಲ್ಲಿಬೇಕು. ಕರ್ನಾಟಕದಲ್ಲಿ ಬಿಜೆಪಿ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಇಲ್ಲಿಂದ ನಾವು ಕೊಟ್ಟೂರು ತನಕ ಕೂಡ ದೇವಸ್ಥಾನ ತನಕ ಕೂಡ ಪಾದಯಾತ್ರೆ ಮಾಡ್ತೀವಿ. ಶ್ರೀರಾಮುಲು ಸ್ಪರ್ಧೆಗೆ ಸೂರ್ಯ ಪಾಪಣ್ಣ ವಿರೋಧಿಸಿದ್ದು, ಲೋಕಸಭಾ ಚುನಾವಣೆಯಲ್ಲಿ ಸ್ಥಳೀಯರಿಗೆ ಟಿಕೆಟ್ ನೀಡಲಾಗುವುದು ಅಂತ ಹೇಳಿದ್ರು. ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಿ ಅಂತ ಹೇಳಿದ್ದಾರೆ. ನಮ್ಗೇನು ನಾಯಕರು ಹಿಂಗೆ ಅಡ್ಡಾಡ್ತಾರೆ, ಆದರೆ ನಾಯಕರ ಮೇಲೆ ನಮ್ಗೆ ವಿಶ್ವಾಸ ಐತೆ. ಶ್ರೀರಾಮುಲು ಅಣ್ಣನ ಮೇಲೆ ನಮಗೆ ಅಪೂರ್ವವಾದ ಗೌರವ ಐತೆ. ಅವ್ರು ಮಾತು ಕೊಟ್ಟಿದ್ದಾರೆ. ಮೊನ್ನೆ MP ಚುನಾವಣೆಯಲ್ಲಿ ಸ್ಥಳೀಯರಿಗೆ ಟಿಕೆಟ್ ಕೊಡುತ್ತೆ ಅಂತ ಮಾತು ಕೊಟ್ಟಿದ್ದಾರೆ. ಅದ್ರ ಮಾತ್ರ ಅವ್ರು ನಡ್ಕೊಳ್ತಾರೆ. ಆ ವಿಶ್ವಾಸ ನಮಗೆ ಐತೆ. ನಮ್ಮ ಸ್ಥಳೀಯರಿಗೆ ಯಾರಿಗಾದ್ರೂ ಒಬ್ಬರಿಗೆ ಅವಕಾಶ ಮಾಡಿ ಆಶೀರ್ವಾದ ಮಾಡಿ ಗೆಲ್ಲಿಸ್ತಾರೆ ಎಂಬ ವಿಶ್ವಾಸ ನಮಗೆ ಸಂಪೂರ್ಣವಾಗಿ ಐತೆ. ಇದರಲ್ಲಿ ಏನು ಬದಲ ಇಲ್ಲ. ನಾವು ಕೂಡ ಅಣ್ಣನ ಮೇಲೆ ನಮಗೆ ಅಪೂರ್ವವಾದ, ನಮ್ಮ ಕುಟುಂಬದ ಯಜಮಾನರು ಅವರು, ಈ ರಾಜ್ಯದ ನಾಯಕರು, ಅವ್ರ ಬಗ್ಗೆ ನಮಗೆ ಅಪಾರವಾದ ಗೌರವ ಐತೆ. ಹಂಗಾಗಿ ಇದರಲ್ಲಿ ಯಾವುದೇ ಗೊಂದಲ ಇಲ್ಲ. ಅವರೇ ಹೇಳಿದ್ದಾರೆ, ನಾನು ಚುನಾವಣೆಗೆ ಬರ್ತಾ ಇಲ್ಲ, ನಾನು ಏನೋ ಸಂಘಟನೆ ವಿಚಾರಕ್ಕೆ ಬರ್ತಾ ಇದ್ದೀನಿ. ಅದನ್ನು ಮತ್ತೆ ಅವ್ರನ್ನ ಕೇಳೋ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಶ್ರೀರಾಮುಲು ನಡೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಸ್ಥಳೀಯ ಮುಖಂಡರು ರಾಜ್ಯ ನಾಯಕರ ಗಮನಕ್ಕೆ ತರಲು ಮುಂದಾಗಿದ್ದಾರೆ. ಈಗಾಗಲೇ ರಾಜಕೀಯ ಗೊಂದಲದಲ್ಲಿರೋ ಶ್ರೀರಾಮುಲುಗೆ ಇದೀಗ ಕೂಡ್ಲಿಗಿ ಬಿಜೆಪಿ ಮುಖಂಡರ ಮನವೊಲಿಕೆ ದೊಡ್ಡ ಸವಾಲಾಗಿದೆ.
ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಚುನಾವಣಾ ರಾಜಕಾರಣದಲ್ಲಿ ಸೋತು ಸುಣ್ಣವಾಗಿರುವ ರಾಮುಲು ಇದೀಗ ಮತ್ತೊಂದು ಕ್ಷೇತ್ರದ ಕಡೆ ಕಣ್ಣಿಟ್ಟಿದ್ದಾರೆ. ಅರೆ, ಯಾವುದಪ್ಪ ಆ ಕ್ಷೇತ್ರ? ವಾಲ್ಮೀಕಿ ಸಮಾಜ ನಾಯಕನಿಗೆ ಇದೆಂಥ ಸ್ಥಿತಿ ಅಂತೀರಾ? ಈ ವರದಿ ನೋಡಿ. ಕ್ಷೇತ್ರಕ್ಕಾಗಿ ರಾಮುಲು ಅಲೆದಾಟ ಶುರು. ಕೂಡ್ಲಿಗಿ ಮೇಲೆ ಕಣ್ಣಿಟ್ಟ ವಾಲ್ಮೀಕಿ ಲೀಡರ್. 2028ರ ಚುನಾವಣೆಗೆ ನನ್ನ ಸ್ಪರ್ಧೆ ಫಿಕ್ಸ್. ರಾಮುಲು ವಾಲ್ಮೀಕಿ ಸಮಾಜದ ದೈತ್ಯ ನಾಯಕ ಶ್ರೀರಾಮುಲು ಬಳ್ಳಾರಿ ಗ್ರಾಮಾಂತರ, ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿನ ಸೋಲಿನ ಬಳಿಕ ಕಂಗೆಟ್ಟ ರಾಮುಲು ಇದೀಗ ರಾಜಕೀಯ ನೆಲೆಗಾಗಿ ಹೊರ ಕ್ಷೇತ್ರದ ಹುಡುಕಾಟದಲ್ಲಿದ್ದಾರೆ. ಹೌದು, ಶ್ರೀರಾಮುಲು 2 ಬ್ಯಾಕ್ ಟು ಬ್ಯಾಕ್ ಸೋಲಿನ ಬಳಿಕ ರಾಜಕೀಯ ಅಸ್ತಿತ್ವದ ಹುಡುಕಾಟದಲ್ಲಿ ಸಿಲುಕಿದ್ದಾರೆ. ಹೀಗಾಗಿ ಮಾಜಿ ಸಚಿವ ಶ್ರೀರಾಮುಲು ಕೂಡ್ಲಿಗಿ ಕ್ಷೇತ್ರದಲ್ಲಿ ಓಡಾಟ ಶುರು ಮಾಡಿದ್ದಾರೆ. 2028ರ ವಿಧಾನಸಭಾ ಚುನಾವಣೆಗೆ ಇಲ್ಲಿಂದಲೇ ಸ್ಪರ್ಧಿಸುವೆ ಎಂದಿದ್ದಾರೆ. ರಾಮುಲು ಈ ನಡೆ ಸ್ಥಳೀಯ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬೆಳವಣಿಗೆಗಳನ್ನ ರಾಜ್ಯ ನಾಯಕರ ಗಮನಕ್ಕೆ ತರಲು ಮುಂದಾಗಿದ್ದಾರೆ. ಹಾಗಾಗಿ ಸ್ಥಳೀಯ ನಾಯಕರ ಮನವೊಲಿಕೆ ಕೂಡ ರಾಮುಲುಗೆ ಸವಾಲಾಗಿದೆ. ಅಪ್ಪ ಹಂಗ ಅದು ಗೋಡಾಯಿ ಮೈದಾನ ಚಲ್ತಾ ಇರಾಗ ಯಾರಂದ್ರೆಗಳು ಬಿಡ ರಾಮ್ಲೋರು ಸೋಲ್ ಇವಾಗ ಬಳ್ಳಾರಿ ಗ್ರಾಮಾಂತರದಲ್ಲಿ ಸೋಲ್ ತಿನ್ನೋದು ಗೊತ್ತಿದ್ದು ನಿಂತೇ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲ ರಾಮ್ಲೋರು ಹಿಂಗ ಸ್ವಂತ ಕ್ಷೇತ್ರದಲ್ಲಿ ನಿಲ್ಲಕ್ಕಾಗಲ್ಲ, ಎಲ್ಲೋ ಹೋಗಿ ಗೆದ್ದು ಬರ್ತಾನೆ ನಿಂತಿದ್ದಾಳಪ್ಪ. ಈ ಸರಿ ಬಂದು ಸೋತೋಗೇನಲ್ಲಪ್ಪ, ಇವತ್ತು ನೋವು ಪಡ್ತಾ ಇದ್ದಾರೆ. ಅವ ರಾಮ್ಲೋರು ಕೂಡ್ಲಿದಲ್ಲಿ ನಿಲ್ತೀನಿ ಅಂದಮೇಲೆ ಕೂಡ್ಲಿದಲ್ಲೇ ನಿಲ್ಲೋದು ಗೋಡಾಯಿ ಮೈದಾನೆ. ನಿರ್ಧಾರ ಬದಲಾವಣೆ ಇಲ್ಲಪ್ಪ, ಹಂಗೆ ನಿಲ್ದ ಪಾಪ ಅಲ್ಲೆಲ್ಲ ಕಾಯ್ತಿದ್ದಾರೆ. ನನಗೆ ಭಾಳ ಮಂದಿ ಅಲ್ರಿ ರಾಮ್ಲೋರ್ನ ಯಾವತ್ತು ಕೂಡ್ಲಿ ಜನರು ಬಿಟ್ಟುಕೊಟ್ಟಿಲ್ಲ, ಇವತ್ತು ಯಾಕೆ ಬಿಟ್ಟುಕೊಡ್ತಾರೆ? 2028ರ ವಿಧಾನಸಭಾ ಚುನಾವಣೆಗೆ ಇನ್ನೂ 3 ವರ್ಷಗಳು ಬಾಕಿ ಇದೆ. ಈಗಾಗಲೇ ನಾನು ಕೂಡ್ಲಿಗಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವೆ ಎಂಬ ಹೇಳಿಕೆಯನ್ನ ಶ್ರೀರಾಮುಲು ನೀಡಿದ್ದಾರೆ. ಈಗಿನಿಂದಲೇ ಕ್ಷೇತ್ರದಲ್ಲಿ ಶ್ರೀರಾಮುಲು ಸಕ್ರಿಯರಾಗಿದ್ದಾರೆ. ಕ್ಷೇತ್ರದಲ್ಲಿನ ಮದುವೆ ಮುಂಜಿ ಸೇರಿದಂತೆ ಇತರೆ ಕಾರ್ಯಕ್ರಮಗಳಿಗೆ ತೆರಳುತ್ತಿದ್ದಾರೆ. ನಿನ್ನೆಯಿಂದ ಕೊಟ್ಟೂರು ಜಾತ್ರೆಗೆ ಕೂಡ್ಲಿಗಿಯಿಂದ ರಾಮುಲು ಬಣ ಪಾದಯಾತ್ರೆ ಶುರು ಮಾಡಿದ್ರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಸೂರ್ಯ ಪಾಪಣ್ಣ ನೇತೃತ್ವದಲ್ಲಿ ಮತ್ತೊಂದು ಗುಂಪು ಕಿಡಿಕಾರಿದೆ. ಕೊಟ್ಟೂರೇಶ್ವರನ ಸನ್ನಿಧಾನದಲ್ಲಿ ಆಶೀರ್ವಾದ ಪಡ್ಕೋಬೇಕು ಅನ್ನೋಂಥ ಕಾರಣದಿಂದ ಒಟ್ಟಾರೆ ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ನಾಗರಾಜ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲರ ಹಿರಿಯ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿಂದ ಕೊಟ್ಟೂರು ತನಕ ಹತ್ತತ್ರ 21 ಕಿಲೋಮೀಟರ್ 18 ಕಿಲೋಮೀಟರ್ ಹತ್ತತ್ರ ಪಾದಯಾತ್ರೆ ಮಾಡ್ಕೊಂಡು ಹೋಗಿ ಪುನಃ ಅಲ್ಲಿ ಕೊಟ್ಟೂರೇಶ್ವರ ಆಶೀರ್ವಾದನ ಪಡ್ಕೊಂಡು ಪುನಃ ಅಲ್ಲಿಂದ ಮತ್ತೆ ಡಿಸ್ಪರ್ಸ್ ಆಗೋಂಥ ಕೆಲಸ ಆಗ್ತಾ ಇದೆ ಪ್ರಥಮ ಬಾರಿಗೆ. ನಮ್ಮ ಉದ್ದೇಶ ಇಷ್ಟೇ, ನಾವೆಲ್ಲ ಕೂಡ ಪೊಲಿಟಿಕಲ್ ಸಿಸ್ಟಮ್ದಲ್ಲಿ ಇದ್ದಂಥವ್ರು. ಅಂದರೆ ನಾವೆಲ್ಲ ಬಹುಶಃ ರಾಜಕಾರಣದಲ್ಲಿ ಅಷ್ಟು ಸ್ವಲ್ಪ ಪಾಂಡಿತ್ಯವನ್ನು ಪಡೆದಂಥವ್ರು ನಾವಾಗಿರೋ ಕಾರಣ ನಮ್ಮ ಗುರಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಕಮಲ ಅರಳಬೇಕು. ಕೇವಲ ಕೂಡ್ಲಿ ವಿಧಾನಸಭಾ ಕ್ಷೇತ್ರ ಒಂದೇ ಅಲ್ಲ, 160 ಸ್ಥಾನಗಳು ಕರ್ನಾಟಕದಲ್ಲಿ ಗೆಲ್ಲಿಬೇಕು. ಕರ್ನಾಟಕದಲ್ಲಿ ಬಿಜೆಪಿ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಇಲ್ಲಿಂದ ನಾವು ಕೊಟ್ಟೂರು ತನಕ ಕೂಡ ದೇವಸ್ಥಾನ ತನಕ ಕೂಡ ಪಾದಯಾತ್ರೆ ಮಾಡ್ತೀವಿ. ಶ್ರೀರಾಮುಲು ಸ್ಪರ್ಧೆಗೆ ಸೂರ್ಯ ಪಾಪಣ್ಣ ವಿರೋಧಿಸಿದ್ದು ಲೋಕಸಭಾ ಚುನಾವಣೆಯಲ್ಲಿ ಸ್ಥಳೀಯರಿಗೆ ಟಿಕೆಟ್ ನೀಡಲಾಗುವುದು ಅಂತ ಹೇಳಿದ್ರು. ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಿ ಅಂತ ಹೇಳಿದ್ದಾರೆ. ನಮ್ಗೇನು ನಾಯಕರು ಹಿಂಗೆ ಅಡ್ಡಾಡ್ತಾರೆ, ಆದರೆ ನಾಯಕರ ಮೇಲೆ ನಮ್ಗೆ ವಿಶ್ವಾಸ ಐತೆ. ಶ್ರೀರಾಮ್ ನಮ್ಮ ಅಣ್ಣನ ಮೇಲೆ ನಮಗೆ ಅಪೂರ್ವವಾದ ಗೌರವ ಐತೆ. ಅವ್ರು ಮಾತು ಕೊಟ್ಟಿದ್ದಾರೆ. ಮೊನ್ನೆ MP ಚುನಾವಣೆಯಲ್ಲಿ ಸ್ಥಳೀಯರ ಟಿಕೆಟ್ ಕೊಡುತ್ತೆ ಅಂತ ಮಾತು ಕೊಟ್ಟಿದ್ದಾರೆ. ಅದ್ರ ಮಾತ್ರ ಅವ್ರು ನಡ್ಕೊಳ್ತಾರೆ. ಆ ವಿಶ್ವಾಸ ನಮಗೆ ಐತೆ. ನಮ್ಮ ಸ್ಥಳೀಯರಿಗೆ ಯಾರಿಗಾದ್ರೂ ಒಬ್ಬರಿಗೆ ಅವಕಾಶ ಮಾಡಿ ಆಶೀರ್ವಾದ ಮಾಡಿ ಗೆಲ್ಲಿಸ್ತಾರೆ ಎಂಬ ವಿಶ್ವಾಸ ನಮಗೆ ಸಂಪೂರ್ಣವಾಗಿ ಐತೆ. ಇದರಲ್ಲಿ ಏನು ಬದಲ ಇಲ್ಲ. ನಾವು ಕೂಡ ಅಣ್ಣನ ಮೇಲೆ ನಮಗೆ ಅಪೂರ್ವವಾದ ಕುಟುಂಬದ ಯಜಮಾನರು, ಅವರು ಈ ರಾಜ್ಯದ ನಾಯಕರು, ಅವ್ರ ಬಗ್ಗೆ ನಮಗೆ ಅಪಾರವಾದ ಗೌರವ ಐತೆ. ಹಾಗಾಗಿ ಇದರಲ್ಲಿ ಯಾವುದೇ ಗೊಂದಲ ಇಲ್ಲ. ಅವರೇ ಹೇಳಿದ್ದಾರೆ, ನಾನು ಚುನಾವಣೆಗೆ ಬರ್ತಾ ಇಲ್ಲ, ನಾನು ಏನೋ ಸಂಘಟನೆ ವಿಚಾರಕ್ಕೆ ಬರ್ತಾ ಇದ್ದೀನಿ. ಅದನ್ನು ಮತ್ತೆ ಅವ್ರನ್ನ ಕೇಳೋ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಶ್ರೀರಾಮುಲು ನಡೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಸ್ಥಳೀಯ ಮುಖಂಡರು ರಾಜ್ಯ ನಾಯಕರ ಗಮನಕ್ಕೆ ತರಲು ಮುಂದಾಗಿದ್ದಾರೆ. ಈಗಾಗಲೇ ರಾಜಕೀಯ ಗೊಂದಲದಲ್ಲಿರೋ ಶ್ರೀರಾಮುಲುಗೆ
ಇದೀಗ ಕೂಡ್ಲಿಗಿ ಬಿಜೆಪಿ ಮುಖಂಡರ ಮನವೊಲಿಕೆ ದೊಡ್ಡ ಸವಾಲಾಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.